ಈಗ ನಮ್ಮ ಬಾಳೆ ಗಿಡದಲ್ಲಿ ಉತ್ತನೇ ಬೆಳೆದೈತೆ. ಉತ್ತ ಎಲ್ಲೆಲ್ಲಿ ಬೆಳೀತೈತೆ ಅಂದ್ರೆ ಆರ್ಗ್ಯಾನಿಕ್ ಯಾರು ಮಾಡ್ತಿರ್ತಾರೋ ಅವ್ರ ಜಮೀನಲ್ಲಿ ಮಾತ್ರನೇ ಉತ್ತ ಬೆಳೆಯೋದು. ತೋರಿಸ್ಬೋದು ಸರ್ ನೀವು ನೋಡ್ರಿ. ಈಗ ನಾನು ಉತ್ತ ತೋರಿಸ್ತೀನಿ ಅಂತಂದ್ರೆ ನೋಡಿ ಇಲ್ಲಿ ನೋಡಿ ಸರ್ ಉತ್ತ ಇದು ಈಗ ಬಾಳೆ ಬುಡದಲ್ಲೇ ಉತ್ತ ಬಂದಿದೆ ಸರ್. ಉತ್ತ ಯಾವುದೇ ಕಾರಣಕ್ಕೂ ಅಂದ್ರೆ ಉತ್ತ ಇದು ಮಣ್ಣು ಅಂದ್ರೆ ಇದ್ರಲ್ಲಿ ಹಾವು ಸೇರ್ಕಂತ ಹೋಗೋದು ಅದೆಲ್ಲ ಸುಳ್ಳು. ಈ ಯಾರು ಸಾವಯವ ಹೌದು ಮೇಡಮ್ ಹೌದು, ಯಾರು ಸಾವಯವ ಮಾಡ್ತಾರೆ, ಯಾರು ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಾರೆ, ಯಾರು ಪ್ರಾಂಪ್ಟ್ ಆಗಿ ಇಲ್ದಿದ್ರು ಪ್ರಾಂಪ್ಟು ಅಂತ ಹೇಳ್ಕೊಂತಿರ್ತಾರಲ್ಲ ಅವ್ರು ಸುಳ್ಳು ಅಂತ ಟೆಸ್ಟ್ ಮಾಡಕ್ಕೆ ಅವರು. ಈಗ ನಾನು ಉದಾಹರಣೆ ನಾನು ಕೆಮಿಕಲ್ ಅಲ್ಲ, ನನ್ನ ಉದಾಹರಣೆ ನಾನು ಕೆಮಿಕಲ್ ಅಲ್ಲದಿದ್ರು ನಾನು ಸಾವಯವ ಅಂತ ಹೇಳ್ಕೊಂತಿರ್ತೀನಲ್ಲ, ಚೆಕ್ ಮಾಡ್ಬೋದು ಬೇಕಂದ್ರೆ ಅವ್ರ ಜಮೀನಲ್ಲಿ ಚೆಕ್ ಮಾಡಕ್ಕೆ ಉತ್ತ ಇದ್ರೆ ಪಕ್ಕ ಅವ್ರು ಮಾಡ್ತಾವ್ರೆ ಅಂತಾನೆ ಅರ್ಥ ಮೇಡಮ್. ಉತ್ತದ ಮಣ್ಣು ಹಂಗೆಲ್ಲ ಸಿಗಲ್ಲ. ಇದನ್ನು ಬೇಕಾದ್ರೆ ಯಾವ ರೀತಿ ಬಳಸ್ಕೋಬಹುದು ಅಂದ್ರೆ ಮೇಡಮ್, ಈಗ ಉದಾಹರಣೆ ಈಗ ಇಷ್ಟು ಮಣ್ಣು ನಾವು ತಕ್ಕೊಂಡು ಈಗ ಇಷ್ಟು ಮಣ್ಣು ತಕ್ಕೊಂಡು ಬಿಟ್ಟ ಅಂದ್ರೆ ಕನಿಷ್ಠ ಅಂದ್ರೆ 1 kg ಮಣ್ಣು ತಕ್ಕೊಂಡು ಬೇಕಾದ್ರೆ ಈ ಮಣ್ಣ ನಾವು 200 ಲೀಟರ್ ಡಮ್ಮು 200 ಲೀಟರ್ ನೀರಿನಲ್ಲಕ್ಕೆ ತಗೊಂಡೋಗಿ ಮಣ್ಣು ಹಾಕಿ 9 ದಿವಸ ಬಿಟ್ರೆ ಇದರಲ್ಲಿ ಉತ್ಕೃಷ್ಟವಾದ ಸತ್ವ ಇರುತ್ತೆ ಮೇಡಮ್. ಇದನ್ನ ನಾವು ಗಿಡಗಳು ಕೊಯ್ಯೋದ್ರಿಂದನೂ ಭಾಳ ಅನುಕೂಲ ಇರುತ್ತೆ ಮೇಡಮ್. ಬಟ್ ಈ ಉತ್ತದ ಮಣ್ಣು ಹೆಂಗ್ ಫಾರ್ಮ್ ಆಗುತ್ತೆ ಸರ್? ಮೇಡಮ್ ಇದು ಗೆದ್ಲುಳ ನೋಡಿತೀರಾ. ಈಗ ಉದಾಹರಣೆ ಏನಂದ್ರೆ ಕಸ ಕಡ್ಡಿ ಎಲ್ಲ ಬಿಟ್ಟಿದ್ದು. ಈಗ ಒಂದು ಏನಂದ್ರೆ ಎರೆಹುಳನೇ ರೈತ ಮಿತ್ರ ಅಲ್ಲ ಮೇಡಮ್, ಎಲ್ಲಾನು ರೈತ ಮಿತ್ರ. ಆದ್ರೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಜಾಸ್ತಿ ಇರ್ತವೆ ಅಂತ ಮಾತ್ರ ಅದನ್ನ ಜಾಸ್ತಿ ಫೋಕಸ್ ಮಾಡ್ತಾರೆ. ಇಲ್ಲ ಈ ಗೆದ್ಲುಳಗಳು ಏನಾಗ್ತವೆ ಅಂದ್ರೆ ನಾನು ಈಗ ಹಾಕಿರ್ತೀನಲ್ಲ ಮೇಡಮ್, ಹಿಂಗೆ ಹಾಕಿದಾಗ ಏನಾಗ್ತೈತೆ ಅಂದ್ರೆ ಅವು ಮಣ್ಣೊಳಗಡೆನೇ. ಇವಾಗ ಉದಾಹರಣೆ ಏನಪ್ಪಾ ಅಂದ್ರೆ ರಾಗಿ ಕೊಯ್ಲು ಕಟಾವು ಮಾಡಿದ್ರೆ ನೋಡ್ಬೋದು, ರಾಗಿ ಕೊಯ್ಲು ಕಟಾವು ಮಾಡಿ ರಾಗಿ ಹುಲ್ಲು ಅಲ್ಲೇ ಬಿಟ್ಟಿರ್ತಾರೆ. ಬಿಟ್ಟು ಬೆಳಿಗ್ಗೆ ಹೋಗಿ ನೋಡಿದ್ರೆ ಅದ್ರಾಗಲೇ ಗೆದ್ಲುಳ ಬಂದಿರ್ತೈತೆ. ಆ ತರ ಇದು ಬಿಟ್ಟ ತಕ್ಷಣ ನಾವು ಕೆಲಸ ಶುರು ಮಾಡ್ತೇವೆ ಮೇಡಮ್. ಅದು ಮಣ್ಣ ಕನ್ವರ್ಟ್ ಆಗಿ ಆ ಮಣ್ಣ ಕೆಲವೊಂದು ಕಡೆ ಅವೇನ್ ಮಾಡ್ತವೆ, ಎಲ್ಲಿ ಜಾಗ ಸೂಕ್ತ ಅನಿಸುತ್ತೋ ಅಂತ ಹೋಗಿ ಈ ತರ. ಇಲ್ಲಿಗ ಬಾಳೆ ಚೆನ್ನಾಗಿ ಬರುತ್ತಾ ಈ ತರ ಇದ್ದಲ್ಲಿ? ಈ ಉತ್ತದ ಮಣ್ಣು ಬೆಳೆದಿರೋದ್ರಿಂದ ಇನ್ನ ತಾಕತ್ ಇದ್ರದ್ದು ಮಣ್ಣಿನ ಸಾರಾಂಶ ಎಲ್ಲ ಅದಕ್ಕೆ ಸಿಗುತ್ತೆ ಮೇಡಮ್. ಬಾಸ್ ವಾಲಾ, ಬಿ ದ ಬಾಸ್.